ನ್ಯೂಸ್ 42 ಕನ್ನಡ. ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ರಾಮಚಂದ್ರ ಅವ್ರು ಮಾಡಿರುವಂಥ ಆರೋಪ, ಪಿ ಡಿ ಅವರು ನಮ್ಮ ಜೊತೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಸರ್. ಯಾತಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್? ಇವ್ರ ಕಡೆ ಸದಸ್ಯರುಗಳು ಕೆಲವರು ಯಾವುದೇ ಕಾಮಗಾರಿ ಮಾಡದೆ 15 ಫೈನಾನ್ಸಲ್ಲಿ ಇವ್ರು ತಂದಂಥ ಬಿಲ್ನ ಮಾಡಿಕೊಟ್ಬಿಟ್ರೆ ಪಿ ಡಿ ಅವ್ರು ಸ್ಪಂದಿಸ್ತಾ ಇದ್ದಾರೆ. ಇವ್ರು ಬಿಲ್ನ ಮಾಡಿಕೊಡ್ದವ್ರೆ ಪಿ ಡಿ ಅವ್ರು ಸ್ಪಂದಿಸ್ತಾ ಇಲ್ಲ ಸರ್. ಇದು ಇವ್ರ ಆರೋಪ ಸರ್. ಪಿ ಡಿ ಅವರು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾವ್ರೆ. ಅವ್ರು ಬಂದಮೇಲೆ ಏನೇನು ಆಗಬೇಕು ಪಂಚಾಯತಿಯಲ್ಲಿ ಪಬ್ಲಿಕ್ ಕೆಲಸ ಅದೆಲ್ಲ ಆಗ್ತಾಯಿದೆ ಸರ್. ಎರಡನೇ ಸರ್ 15 ಹಣಕಾಸು ಮತ್ತು ವರ್ಗಾವಂತರಲ್ಲಿ ಸರ್. ವರ್ಗ ಒಂದು ನಮ್ಮ ಅಧ್ಯಕ್ಷರು ಅಭಿಲಾಷಾ ಅಧ್ಯಕ್ಷ ಆದಮೇಲೆ ಸರ್ 18.5 ಲಕ್ಷ ಉಸ್ಲಾತಿ ಆಗಿದೆ ಸರ್. ಇದು ದಾಖಲೆ ಸರ್. ನಮ್ಮ ಪಂಚಾಯತಿಯಲ್ಲಿ 1 ವರ್ಷಕ್ಕೆ ಉಸ್ಲಾತಿ ಆಗಿರುವಂಥ ಇದರಲ್ಲಿ 8 ಲಕ್ಷ ಚಿಲ್ಲರೆ ಈಗ ಆಲ್ರೆಡಿ ನಮ್ಮ ವರ್ಗಾವಂತರ ಖಾತೆಯಲ್ಲಿ ದುಡ್ಡು ಬ್ಯಾಲೆನ್ಸ್ ಉಳಿದಿದೆ. 10 ಲಕ್ಷ ಇಲ್ಲಿ ಸ್ಟಾಫ್ಗೆ ಸ್ಯಾಲ್ರಿ ಮತ್ತು ಏನೇನು ಅದು ಸಂಬಂಧಪಟ್ಟಂಥ ಹೋಗ್ಬೇಕು ಅದಕ್ಕೆ ಹೋಗಿ ಮಿಕ್ಕಿದಂಥದ್ದು ಹಣ ನಮ್ಮ ಅಕೌಂಟ್ ಖಾತೆಯಲ್ಲಿ ಇದೆ ಸರ್. ಯಾವುದೇ ಅದರಲ್ಲಿ ಒಂದು ಸಿಂಗಲ್ ರೂಪಾಯಿ ಕೂಡ ಅವ್ಯವಹಾರ ನಡೆದಿಲ್ಲ. ಮತ್ತು 15 ಹಣಕಾಸು ಸರ್, ಒಂದೇ ಬಿಲ್ ಅಂದ್ರಲ್ಲ ಸರ್, ಯಾವುದದು ತೋರಿಸ್ಕೊಡ್ಲಿ ಸರ್. ಆ ರೀತಿ ಅವ್ರ ಅವಧಿಲಿ ಆಗಿದೆ. ನಮ್ಮ ಅವಧಿಲಿ ಇವರು ಅಭಿಲಾಷ್ ಅವ್ರ ಅವಧಿಲಿ ಯಾವುದೇ ರೀತಿ ಅದಾಗಲಿಲ್ಲ. ಬಂದಿರುತ್ತೆ 35 ಲಕ್ಷ ನಮ್ಮ ಅವಧಿಲಿ. 27 ಲಕ್ಷ ಇವತ್ತು ಆಲ್ರೆಡಿ ನಮ್ಮ ಖಾತೆಯಲ್ಲಿ 15 ಹಣಕಾಸು ಖಾತೆಯಲ್ಲಿ ದುಡ್ಡಿದೆ. 8 ಲಕ್ಷ ರೂಪಾಯಿ ಹಳೆ ಅಧ್ಯಕ್ಷರು ಪೂರ್ಣಿಮಾ ಅವರು ಮಾಡಿಟ್ಟಂಥ ವಿಷ್ಣು ಎಲೆಕ್ಟ್ರಿಕಲ್ಸ್ ಯಲ್ಗೂರು ಇಲ್ಲಿ 7 ಲಕ್ಷ ಚಿಲ್ಲರೆ ಇವ್ರು ಸಾಲ ಮಾಡಿಟ್ಟಿದ್ದಾರೆ. ಅದಕ್ಕೆ ನಾವು 5 ಲಕ್ಷ ರೂಪಾಯಿ ನಮ್ಮ ಇವ್ರ ಅವಧಿನಲ್ಲಿ ಅವ್ರಿಗೆ ದುಡ್ಡನ್ನ ಕಳಿಸಿದ್ದೀವಿ. ನಾವು ಇನ್ಯಾವುದೇ ಮತ್ತು ಮೆಂಬರ್ಗಳು ಯಾವ್ದಾರ ಬಿಲ್ ಮಾಡ್ಕೊಂಡು ಬಂದಿದ್ರೆ 15 ಕಾಸಲ್ಲಿ ಕಾಮಗಾರಿ ಮಾಡಿ ಅದಕ್ಕೆ ಪೇಮೆಂಟ್ ಮಾಡಿದ್ದೀವಿ ಹೊರತು ಇನ್ಯಾವುದೇ ಬೇರೆ ರೀತಿ ಪೇಮೆಂಟ್ ಮಾಡಲಿಲ್ಲ. ಈಗ ಆಲ್ರೆಡಿ ನಮ್ಮ ಖಾತೆಯಲ್ಲಿ 27 ಲಕ್ಷ ದುಡ್ಡಿದೆ ಸರ್. ರಾಮಚಂದ್ರ ಅವ್ರು ಮಾಡ್ತಾ ಇರುವಂಥ ಅವರು ಏನು ನಮ್ಮ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಪಿ ಡಿ ಒ ಮೇಲೆ ಮಾಡ್ತಾರೋ ಅಲಿಗೇಷನ್ನು ಅದು ಪೂರ್ತಿ ಸುಳ್ಳಿನಿಂದ ಕೂಡಿರ್ತದೆ. ಇದು ಒಂದು ಹುನ್ನಾರ ಸರ್. ನಮ್ಮ ಅಧ್ಯಕ್ಷರನ್ನ ಕೆಳಗಿಳಿಸಿ ಏನಾದರೂ ಮಾಡಿ ಕಪ್ಪು ಚುಕ್ಕೆನ ಅವ್ರ ಮೇಲೆ ಇಟ್ಟು ಈ ಬಾಡಿನ ಇದನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಸರ್. ತಪ್ಪಿತಸ್ಥರು ಯಾರಾಗಿರಲಿ ಅದಕ್ಕೆ ತಲೆದಂಡ ಆಗಲಿ. ದಯವಿಟ್ಟು ತನಿಖೆನ 2020ರಿಂದ ಅಪ್ ಟು ಇಲ್ಲಿವರೆಗೂ ಮಾಡಿಸುವಂಥ ಕೆಲಸ ಆಗಲಿ ಸರ್. ಸರ್, ನಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ನಾವು ಆ ಥರ ಏನೂ ಮಾಡಿಲ್ಲ, ಯಾವ ಅಕ್ರಮಗಳನ್ನೂ ಕೂಡ ಮಾಡಿಲ್ಲ. ಇಲ್ಲಿ ಪ್ರೂಫ್ ಸಮೇತ ನಾವು ಇಟ್ಟಿದ್ದೀವಿ. ಅದು ಅವ್ರು ಬಂದು ಚೆಕ್ ಮಾಡಬೇಕಾಗಿತ್ತು. ಅದು ಸಭೆಯಲ್ಲಿ ಬಂದು ಮಾಡುವಂಥದ್ದು ಇದು ಬೇರೆ ಬೇರೆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿ ಬಂದಿರೋ ಸಾಲನ ಅಂದರೆ ವಿಷ್ಣು ಎಲೆಕ್ಟ್ರಿಕಲ್ ಅವ್ರು ಏನು ಸಾಲ ತಂದು ಹಾಕಿದ್ರು ಅದನ್ನು ನಾವಿಲ್ಲಿ ತೀರಿಸಿದ್ದೀವಿ. ಅವರು ಆ ಒಂದು ಅಮೌಂಟ್ನ ನಾವು ತಿಂದಿದ್ದೀವಿ, ಪಿ ಡಿ ಒ ಸೇರಿ ಅಕ್ರಮ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಸಾಬೀತು ಮಾಡ್ತಾ ಇದ್ದಾರೆ ಸರ್. ಯಾವುದೇ ರೀತಿ ಆ ಥರ ದ್ರೋಹ ಮೋಸ ಏನೂ ನಾವು ಮಾಡಿಲ್ಲ ಸರ್. ನರೇಗಾದ ಅಡಿಯಲ್ಲಿ 30 ಲಕ್ಷ ಆಗಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ. ಹಾಗೂ ಸಿ ಪಿ ಯೋಗೇಶ್ಪುರ್ ಎಮ್ ಎಲ್ ಸಿ ಆಗಿದ್ದಾಗ ಅವರ ಒಂದು ಗ್ರಾಂಟು ಸಹ 30 ಲಕ್ಷ ತೊಗೊಂಡು ಅವರೇ ರಾಮಚಂದ್ರ ಅವರೇ ಹಾಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಅಲ್ಲೂ ತನಿಖೆ ಆಗಲಿ. ಸಾಕಷ್ಟು ಅವ್ಯವಹಾರಗಳು ಅವ್ರು ಮಾಡಿದ್ದಾರೆ ಹೊರತು ಇಲ್ಲಿ ಯಾರು ಸದಸ್ಯರು ಮಾಡಿಲ್ಲ. ಹಾಗಾಗಿ ದಯಮಾಡಿ 20ರಿಂದ 23ವರೆಗೂ ತನಿಖೆ ಆಗಲಿ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ. ಹಾಗೂ ನಮ್ಮ ಸಿ ಪಿ ಯೋಗೇಶ್ವರ್ಗೂ ನಿಮ್ಮ ಮುಖಾಂತರ ನಾವು 2 ಮಾತು ಹೇಳ್ತೀವಿ. ಇಂಥವ್ರನ್ನ ದೂರ ಇಡಬೇಕು. ಇಂಥವ್ರಿಂದ ಯಾವ ಲಾಭನೂ ಸಹ ಯೋಗೇಶ್ವರ್ಗಿಲ್ಲ. ಇವ್ರು ಹೇಳಿದ ತಕ್ಷಣ ಪಾಪ ಅಮಾಯಕರ ಅಧ್ಯಕ್ಷರನ್ನ ಹಾಗೂ ಅಮಾಯಕ ಪಿ ಡಿ ಅವ್ರನ್ನ ಈ ಮೇಲೆ ಸ್ಟೆಪ್ ತಗೊಳ್ಳಿ ಅಂತ ಲೆಟರ್ ಹಾಕೊಂಡು ಒಂದು ಉತ್ತಮ ಅಲ್ಲ ಅಂತ ನಾನು ಅವ್ರನ್ನೂ ಸಹ ಕೈ ಮುಗಿದು ಕೇಳ್ಕೊತೀನಿ. ನ್ಯೂಸ್ 42 ಕನ್ನಡ.